ಕರ್ನಾಟಕ ಸಂಘ ಕತಾರ್ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ 2025 ಅತ್ಯಂತ ವಿಶಿಷ್ಟವಾಗಿ ಆಚರಿಸಿದರು. ಎಲ್ಲ ವಯೋಮಾನದವರಲ್ಲಿ ಪರಿಸರ ಜಾಗೃತಿ ಮೂಡಿಸುವ ಉದ್ದೇಶದೊಂದಿಗೆ ಆಕರ್ಷಕ ಚಟುವಟಿಕೆಗಳ ಸರಣಿಯನ್ನು ಆಯೋಜಿಸಲಾಗಿತ್ತು. ವಿಶ್ವ ಪರಿಸರ ದಿನ ಆಚರಣೆಯು ವೈಬ್ರೆಂಟ್ ಸೇಫ್ಟಿ ಅಕಾಡೆಮಿಯಲ್ಲಿ ನಡೆದ ಚಿತ್ರಕಲೆ, ಬಣ್ಣ ಹಚ್ಚುವ ಮತ್ತು ಭಾಷಣ ಸ್ಪರ್ಧೆಗಳೊಂದಿಗೆ ಪ್ರಾರಂಭವಾಯಿತು. ವಿವಿಧ ವಯೋಮಾನದ ವಿಭಾಗಗಳಲ್ಲಿ ಎಲ್ಲರೂ ಉತ್ಸಾಹಭರಿತರಾಗಿ ಭಾಗವಹಿಸಿದ್ರು. ಮೇ 31ರಂದು ಆನ್ಲೈನ್ನಲ್ಲಿ ಪೂರ್ವಭಾವಿ ರಸಪ್ರಶ್ನೆಯನ್ನ ನಡೆಸಲಾಯಿತು. ಅದೇ ಸಮಯದಲ್ಲಿ 12 ವರ್ಷದೊಳಗಿನ ಮಕ್ಕಳಿಗಾಗಿ 1 ನಿಮಿಷದ ವಿಡಿಯೋ ಜಾಗೃತಿ ಅಭಿಯಾನವನ್ನ ಹಮ್ಮಿಕೊಳ್ಳಲಾಗಿತ್ತು. ಇದು ಅವರ ಸೃಜನಶೀಲತೆ ಮತ್ತು ಪರಿಣಾಮಕಾರಿ ಸಂದೇಶವನ್ನು ಪ್ರದರ್ಶಿಸಿತ್ತು. ಸ್ಪಷ್ಟತೆ, ಸ್ವಂತಿಕೆ ಮತ್ತು ಪರಿಣಾಮಕಾರಿ ಸಂದೇಶಗಳಿಗಾಗಿ ಈ ವಿಡಿಯೋಗಳನ್ನು ಪ್ರಶಂಸಿಸಲಾಯಿತು. ಕರ್ನಾಟಕ ಸಂಘ ಕತಾರ್ ತನ್ನ ರಜತ ವರ್ಷದ ಪ್ರಯುಕ್ತ ದೆಹಲಿ ಪಬ್ಲಿಕ್ ಶಾಲೆಗೆ 25 ಸಸಿಗಳನ್ನು ಕೊಡುಗೆಯಾಗಿ ನೀಡಲಾಯಿತು. ಪ್ರಾಂಶುಪಾಲರಾದ ಶ್ರೀಮತಿ ಅಸ್ನಾ ನಫೀಸ್, ಸೌಲಭ್ಯಗಳ ವ್ಯವಸ್ಥಾಪಕ ಶಶಿಶೇಖರ್ ಮತ್ತು ಕರ್ನಾಟಕ ಸಂಘ ಕತಾರ್ ಆಡಳಿತ ಮಂಡಳಿಯ ಸದಸ್ಯರೊಂದಿಗೆ ವಿದ್ಯಾರ್ಥಿಗಳು ಈ ಸಸಿಗಳನ್ನು ನೆಡುವ ಕಾರ್ಯದಲ್ಲಿ ಭಾಗವಹಿಸಿದ್ರು. ಜೂನ್ 5ರಂದು ಪರ್ಲಿಂಗ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಆಚರಣೆಗಳು ಮುಂದುವರೆದವು. ಅಲ್ಲಿ ಪರಿಸರ ದಿನದ ಮಹತ್ವವನ್ನು ಸಾರಲು ಮತ್ತಷ್ಟು ಸಸಿಗಳನ್ನು ನೆಡಲಾಯಿತು. ಇದರ ನಂತರ ಕರ್ನಾಟಕ ಸಂಘ ಕತಾರ್ನ ಬಹುಮುಖ ಪ್ರತಿಭೆ ಕಿಶೋರ್ ಅವರು ತಮ್ಮ ವಿಶಿಷ್ಟ ಶೈಲಿಯಲ್ಲಿ 18 ವರ್ಷಕ್ಕೂ ಅಧಿಕ ವಯೋಮಿತಿಯವರಿಗೆ ಪರಿಸರ ರಸಪ್ರಶ್ನೆ ಸ್ಪರ್ಧೆಯ ಅಂತಿಮ ಸುತ್ತನ್ನ ನಡೆಸಿದ್ರು. ಅಧ್ಯಕ್ಷ ರವಿ ಶೆಟ್ಟಿ ಅವರು ಸಭೆಯಲ್ಲಿ ಅತಿಥಿಗಳನ್ನ ಸ್ವಾಗತಿಸಿದ್ರು. ಮಕ್ಕಳ ಸೃಜನಶೀಲತೆ ಮತ್ತು ಪ್ರಯತ್ನವನ್ನ ಶ್ಲಾಘಿಸಿದ್ರು. ಅಲ್ಲದೆ ಆಡಳಿತ ಮಂಡಳಿಯ ಮತ್ತು ಸ್ವಯಂ ಸೇವಕರ ಸಮರ್ಪಣೆಯನ್ನ ಕೊಂಡಾಡಿದ್ರು. ತಮ್ಮ ಭಾಷಣದಲ್ಲೇ ಅವರು ಸಮುದಾಯದ ಸದಸ್ಯರನ್ನ ಭೂಮಿಯನ್ನ ಸಂರಕ್ಷಿಸಿ ಮತ್ತು ಮಾಲಿನ್ಯ ಪರಿಹಾರದ ಭಾಗವಾಗಿರಿ ಎಂದು ಕರೆ ನೀಡಿದ್ರು. ಎಲ್ಲ ವಿಭಾಗಗಳ ವಿಜೇತರಿಗೆ ಇದೇ ಸಂದರ್ಭದಲ್ಲಿ ಬಹುಮಾನಗಳನ್ನು ವಿತರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಐಬಿಪಿಸಿ ಅಧ್ಯಕ್ಷರಾದ ತಹಾ ಮೊಹಮ್ಮದ್ ಅಬ್ದುಲ್ ಕರೀಂ ಮತ್ತು ಗೌರವಾನ್ವಿತ ಅತಿಥಿಗಳಾಗಿ ಐಸಿಸಿ, ಐಸಿಪಿಎಫ್ ಮತ್ತು ಐಬಿಪಿಸಿಯ ಮಾಜಿ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದ ದಿವಾಕರ್ ಪೂಜಾರಿ ಭಾಗವಹಿಸಿದ್ರು. ಮುಖ್ಯ ಅತಿಥಿ ತಹಾ ಅವರು ಪ್ರೇಕ್ಷಕರನ್ನ ಆಕರ್ಷಿಸುವ ಸ್ಫೂರ್ತಿದಾಯಕ ಭಾಷಣವನ್ನ ಮಾಡಿದ್ರು. ಪರಿಸರ ಜವಾಬ್ದಾರಿಯ ಮಹತ್ವವನ್ನ ಸುಂದರವಾಗಿ ವಿವರಿಸಿದ್ರು. ಅವರು ಸ್ವತಃ ಬರೆದ ಬದಲಾವಣೆಯ ಬೀಜಗಳು ಎಂಬ ಪ್ರಭಾವಶಾಲಿ ಕವಿತೆಯೊಂದಿಗೆ ತಮ್ಮ ಭಾಷಣವನ್ನ ಮುಕ್ತಾಯಗೊಳಿಸಿದ್ರು. ಅತಿಥಿ ದಿವಾಕರ್ ಪೂಜಾರಿಯವರು ಕರ್ನಾಟಕ ಸಂಘ ಕತಾರ್ನ ರಜತ ಸಂಭ್ರಮವನ್ನ ಅಭಿನಂದಿಸಿದ್ರು ಮತ್ತು ತಮ್ಮ ಐಸಿಸಿ ಅಧಿಕಾರಾವಧಿಯಲ್ಲಿ ನಡೆದ ಬೃಹತ್ ವಿಶ್ವ ಪರಿಸರ ದಿನದ ಅಭಿಯಾನ ಮತ್ತು ಅಲ್ಲಿ ಕರ್ನಾಟಕ ಸಂಘ ಕತಾರ್ನ ಚಾಂಪಿಯನ್ಗಳಲ್ಲಿ ಒಂದಾಗಿ ಹೊರಹೊಮ್ಮಿದ್ದನ್ನ ಪ್ರೀತಿಯಿಂದ ನೆನಪಿಸಿಕೊಂಡ್ರು. ಮಹಿಳಾ ಮತ್ತು ಮಕ್ಕಳ ಸಂಯೋಜಕಿ ಭುವನ್ ಸೂರಜ್ ಅವರು ಧನ್ಯವಾದವನ್ನ ಅರ್ಪಿಸಿದ್ರು. ಕಾರ್ಯಕ್ರಮವನ್ನ ಲಾಜಿಸ್ಟಿಕ್ಸ್ ಮತ್ತು ಪರಿಸರ ಕಾರ್ಯದರ್ಶಿ ಶಶಿಧರ್ ಎಚ್ಬಿ ಅವರು ಸಂಯೋಜಿಸಿ ನಿರೂಪಿಸಿದ್ರು. ಪ್ರಧಾನ ಕಾರ್ಯದರ್ಶಿ ಕುಮಾರಸ್ವಾಮಿ, ಶ್ರೀಮತಿ ಭುವನ ಸೂರಜ್ ಮತ್ತು ಎಲ್ಲಾ ಕರ್ನಾಟಕ ಸಂಘ ಕತಾರ್ನ ಆಡಳಿತ ಮಂಡಳಿಯ ಸದಸ್ಯರ ಬೆಂಬಲವು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣವಾಯಿತು. ಸಸಿಗಳ ಪ್ರಾಯೋಜಕರಾದ ಎಟಿಎಸ್ ಶ್ರೀಮತಿ ಜಯವಾಣಿ, ವೈಬ್ರೆಂಟ್ ಅಕಾಡೆಮಿಯ ಸಂತೋಷ್ ಪಿಲ್ಲೈ ಮತ್ತು ಪರ್ಲಿಂಗ್ ಸ್ಪೋರ್ಟ್ಸ್ ಅಕಾಡೆಮಿಯ ಪ್ರಣವ್ ಅವರ ವಿಶೇಷ ಕೊಡುಗೆಗಳನ್ನು ಇಲ್ಲಿ ಸ್ಮರಿಸಿ ಧನ್ಯವಾದವನ್ನ ಅರ್ಪಿಸಲಾಯಿತು. ಸ್ಪರ್ಧೆಗಳನ್ನು ನ್ಯಾಯಸಮ್ಮತವಾಗಿ ನಿರ್ಣಯಿಸಲು ತಮ್ಮ ಪರಿಣಿತಿ ಮತ್ತು ನಿಷ್ಪಕ್ಷಪಾತ ಮನೋಭಾವದಿಂದ ಸಹಕರಿಸಿದ ಶ್ರೀಮತಿ ಭಾರತಿ, ಶ್ರೀಮತಿ ಸುಷ್ಮಾ ಹರೀಶ್, ಅರುಣ್ ಕುಮಾರ್ ಮತ್ತು ಮಧು ಎಚ್ಕೆ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ರು. ಸಲಹಾ ಸಮಿತಿಯ ಸದಸ್ಯರುಗಳಾದ ಅರುಣ್ ಕುಮಾರ್ ಮತ್ತು ಮಧು ಎಚ್ಕೆ, ಐಸಿಸಿ ಆಡಳಿತ ಮಂಡಳಿಯ ಸದಸ್ಯ ಸಂದೀಪ್ ರೆಡ್ಡಿ, ಐಎಸ್ಸಿ ಸಲಹಾ ಸಮಿತಿಯ ಸದಸ್ಯ ಸುಬ್ರಹ್ಮಣ್ಯ ಹೆಬ್ಬಾಗಿಲು, ಸಮುದಾಯ ನಾಯಕ ಅಸ್ಮತ್ ಅಲಿ ಹಾಗೂ ಕರ್ನಾಟಕ ಮೂಲತಃ ವಿವಿಧ ಸಂಘಗಳ ನಾಯಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕರ್ನಾಟಕ ಸಂಘ ಕತಾರ್ನ ಈ ಅಭಿಯಾನವು ಸಮುದಾಯ ಚಾಲಿತ ಪರಿಸರ ಕಾಳಜಿ ಮತ್ತು ಯುವಜನರ ಸಕ್ರಿಯ ಭಾಗವಹಿಸುವಿಕೆಗೆ ನಾಂದಿಯಾಯಿತು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಕತಾರ್.